ವೆಲ್ಕಮ್ ಟು ಮೈ ಚಾನಲ್. ಸೊ ದುಡ್ಡು ಮಾಡೋದು ಹೇಗೆ ಅಂತ ನಾನು ಎಲ್ಲ ಸರಿನೇ ಹೇಳ್ತಾ ಇರ್ತೀನಿ ನಿಮಗೆ. ನೆಗ್ಲೆಕ್ಟ್ ಮಾಡಬೇಡಿ. ಗೊತ್ತಿಲ್ಲ, ಒಂದಿನ ದುಡ್ಡು ಬರ್ಬೋದು, ಜೆನ್ಯೂನ್ ಇದೆ. ಸೊ ನಿಮ್ಮಿಷ್ಟ, ಆಡೋದಿದ್ರೆ ಆಡ್ಬೋದು. ನೋಡಿ, ಇವತ್ತು ಇಂಗ್ಲೆಂಡು ಮತ್ತು ಆಸ್ಟ್ರೇಲಿಯಾ ಮ್ಯಾಚ್ ಇದೆ 3:30ಗೆ. ಸೊ ಫಸ್ಟ್ ಪ್ರೈಸ್ ನೋಡಿ 1 ಕೋಟಿ ಇದೆ. ನಿಜವಾಗ್ಲೂ 1 ಕೋಟಿ ಇದೆ. ಜಸ್ಟ್ 49 ರೂಪಾಯಿ ಕಟ್ಬಿಟ್ಟು ಆಡೋದು. ಏನು ನನಗೆ ಇವತ್ತು ಆಫರ್ ಇದೆ ಅಂತ ನನಗೆ 36 ರೂಪಾಯಿ ಇದೆ ನೋಡಿ. ಫಸ್ಟ್ ಪ್ರೈಸ್ ಬಂದುಬಿಟ್ಟು 1 ಕೋಟಿ ಇದೆ. ಸೆಕೆಂಡ್ ಪ್ರೈಸ್ 15 ಲಕ್ಷ, ಮೂರನೇ ಪ್ರೈಸ್ 5 ಲಕ್ಷ. ಈ ಥರ ನೀವು ಆಡ್ಕೊಂಡು ಹೋದರೆ ಕೊನೆಗೆ ನೀವು ಇನ್ ಕೇಸ್ 16,89,000 ರ್ಯಾಂಕಿಂಗ್ ಬಂದರೂ ನಿಮ್ಮ ದುಡ್ಡು ನಿಮಗೆ ವಾಪಸ್ ಬರುತ್ತೆ. ಸೊ ಟ್ರೈ ಮಾಡಿ, ಯಾವತ್ತಾದರೂ ಒಂದಿನ ಟ್ರೈ ಮಾಡಿ. ಮಾಡ್ತಾ ಇರಬೇಕು. ಒಂದಲ್ಲ ಒಂದು ಸರಿ ಬಂದುಬಿಡುತ್ತೆ ದುಡ್ಡು. ನಿಮಗೆ ಗೊತ್ತಿರಲ್ಲ, ಸುಮ್ಮನೆ ಹಿಂಗೆ ಚೆಕ್ ಮಾಡ್ತೀರಾ, ಬಂದಿರುತ್ತೆ. ಆರಾಮಾಗಿ ನಿಮ್ಮ ಡ್ರೀಮ್ 11 ಆ್ಯಪಿಗೆ ಬಂದಿರುತ್ತೆ. ಆರಾಮಾಗಿ ವಿತ್ಡ್ರಾ ಮಾಡ್ಬೋದು. ಸೊ ಇದೇ ಹೇಳ್ತಾ ಇರೋದು ನಾನು ಪ್ರತಿ ಸರಿನೂ. ಕಷ್ಟ ಅಂದಾಗ ಯಾರೂ ಕೊಡೋದಿಲ್ಲ. ಈ ಥರ ಮಿಸ್ ಆಗುತ್ತೆ ಒಂದೊಂದು ಸರಿ. ಮಿಸ್ ಆಗಬೇಕಾದ್ರೆ ಏನಕ್ಕೆ ಮಿಸ್ ಮಾಡ್ಕೊತೀರಾ? ಒಂದು ಸರಿ ಆಡಿ ಗೆಲ್ಬೋದಲ್ಲ ನೀವು. ಮತ್ತು ಡ್ರೀಮ್ 11 ಯಾವಾಗ ಕ್ಯಾನ್ಸಲ್ ಮಾಡ್ತಾರೆ ನಮ್ಮ ಕರ್ನಾಟಕದಲ್ಲಿ ಗೊತ್ತಿಲ್ಲ. ಅಷ್ಟೊತ್ತಿಗೆ ಆಡ್ಕೊಂಡು ದುಡ್ಡು ಮಾಡೋದು ಬೆಸ್ಟು. ಜೆನ್ಯೂನ್ ಆಗಿದೆ, ಬರುತ್ತೆ. ಈಗ ನಾನೊಂದು ಟೀಮ್ ಮಾಡ್ತೀನಿ ನೋಡಿ, ಕ್ರಿಯೇಟ್ ಟೀಮ್ ಕೊಡ್ತೀನಿ. ಸಾಲ್ಟ್ ಚೆನ್ನಾಗಿ ಆಡ್ತಾನೆ, ಸ್ಮಿತ್ ಚೆನ್ನಾಗಿ ಆಡ್ತಾನೆ. ಈ ಕಡೆ ಸ್ಮಿತ್ ಹೆಡ್ ಚೆನ್ನಾಗಿ ಆಡ್ತಾನೆ. ಡಕೆಟ್ ಸೂಪರಾಗಿ ಬ್ಯಾಟಿಂಗ್ ಆಡ್ತಾನೆ. ಫೇಸು ಗೆಸ್ ಮಾಡಬೇಕಷ್ಟೇ. ಇಲ್ಲಿ ಸುಮ್ಮನೆ ಟಿಕ್ ಮಾಡ್ಕೊಂಡು ಹೋಗಿ ಯಾರೋ ಒಬ್ಬರು ಆಡ್ಬೋದು. ಈ ಥರ ಗೊತ್ತಿರೋ ಟೀಮ್ಗಳು ಆಡಬೇಕು, ಗೊತ್ತಿಲ್ದಿರೋದು ಬಿಡಬೇಕು. ಈ ಥರ ಏನು ನಮಗೆ ಗೊತ್ತಿರೋ ಪ್ಲೇಯರ್ಸು ಬಂದಾಗ ಮ್ಯಾಚು ಆಡಬೇಕು. ಅದು ಮೆಗಾ ಮ್ಯಾಚ್ ಆಗಿರುತ್ತೆ, ದೊಡ್ಡ ಮ್ಯಾಚ್ ಆಗಿರುತ್ತೆ. 3 ಅವರ್ಗೆ 1 ಕೋಟಿ ದುಡಿಬೋದು ಅಂದರೆ ಸುಮ್ಮನೆ ನೋಡಿ. ಕ್ಯಾಪ್ಟನ್ನು, ವೈಸ್ ಕ್ಯಾಪ್ಟನ್ ಯಾರು ಬೇಕಾದ್ರೂ ಕೊಡಿ. ಅಮೌಂಟ್ ಕಟ್ಟಿ ಆಡ್ಬಿಟ್ರೆ ಮುಗಿದೋಯ್ತು. ಮ್ಯಾಚ್ ಸ್ಟಾರ್ಟ್ ಆದಮೇಲೆ ಆರಾಮಾಗಿ ನೋಡೋಕ್ಕೆ ಹೋಗ್ಬಿಡಿ ಮ್ಯಾಚ್. ನೀವು ಆರಾಮಾಗಿ ಒಂದು 3 ಅವರ್ ಬಿಟ್ಕೊಂಡು ಮತ್ತೆ ಓಪನ್ ಮಾಡಿ. ಲಕ್ಕಿದ್ದವನು ಬರುತ್ತೆ. ಯಾವನೊಬ್ಬ ಗೆಲ್ಲೋದಂತೂ ಪಕ್ಕ. ಅವನಿಗೆ 1 ಕೋಟಿ ಹೋಗುತ್ತೆ. ಅಷ್ಟರೊಳಗೆ ನೀವು ಯಾಕೆ ಆಗಿರಬಾರ್ದು ಅನ್ನೋದು ನನ್ನ ಪ್ರಶ್ನೆ. ಸೊ ಪ್ರಯತ್ನ ಮಾಡಿ, ಏನಾದರೂ ಒಂದು ಆಗುತ್ತೆ. ನಾನು ಆಡ್ತಾನೆ ಇದ್ದೀನಿ. ಒಂದಿನ ಆಡ್ಬಿಟ್ಟು ಗೆದ್ದಿದ್ದೆ, ಕಡಿಮೆ ಪ್ರೈಸ್ ಗೆದ್ದಿದ್ದೆ. ಈಗ ದೊಡ್ಡ ಪ್ರೈಸ್ ಗೆಲ್ಲೋ ತನಕ ನಾನು ಬಿಡೋದಿಲ್ಲ. ಸೊ ನಿಮ್ಮಿಷ್ಟ, ನಾನೇನು ಪ್ರೊವೋಕ್ ಮಾಡಲ್ಲ. ಆಡೋದಿದ್ರೆ ಆಡಿ. ನನ್ನ ಚಾನಲಲ್ಲಿ ಪ್ರತಿಯೊಂದು ಟಿಪ್ಸ್ ಎಲ್ಲ ಹೇಳ್ತಾ ಇರ್ತೀನಿ. ಯಾವ್ಯಾವ ಥರ ಟ್ರಿಕ್ಸ್ ಇರುತ್ತೆ, ಯಾವ್ಯಾವ ಥರ ಆಡಬೇಕು ಅಂತ ನೋಡಿ. ನಾನು ನನ್ನ ಟೀಮಲ್ಲಿ ಬ್ಯಾಟ್ಸ್ಮನ್ ಕ್ಯಾಪ್ಟನ್ ಮಾಡಿದ್ದೀನಿ, ವೈಸ್ ಕ್ಯಾಪ್ಟನ್ನು ಆಲ್ರೌಂಡರ್ ಕೊಟ್ಟಿದ್ದೀನಿ. ಸಿಂಪಲಾಗಿ ಒಂದು ಟೀಮ್ ಮಾಡಿದ್ದೀನಿ. ಹಾಕ್ಬಿಟ್ಟು ಬಿಡಬೇಕು, ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಈಗ ನನ್ನ ಅಪ್ಡೇಟ್ಸ್ಗಾಗಿ ನೋಡ್ತಾಯಿರಿ. ಪಕ್ಕಾ ದುಡ್ಡು ಗೆಲ್ಬೋದು, ಮನಿ ಅರ್ನ್ ಮಾಡಬೇಕು ಅನ್ನೋ ನಿಜವಾಗಿ ಜೆನ್ಯೂನಾಗಿ ಮನಸ್ಸಿದ್ದವರು ಆಡಿ. ಏನಕ್ಕೋ ಸಿಗರೇಟ್ ಅಂತೆ, ಅದಂತೆ ಇದಂತೆ ವೇಸ್ಟ್ ಮಾಡ್ತಿರ್ತೀರ. ಆ ಗ್ಯಾಪಲ್ಲಿ ಇದು ಒಂದು ಆಡಿ. ಕಳ್ಕೊಳ್ಳೋದ್ರೆ ಏನಿದೆ? ಒಂದು ಸರಿ ಟ್ರೈ ಮಾಡೋದ್ರಲ್ಲಿ ಏನಿಲ್ಲ. ಅದೇ ಬಂದುಬಿಟ್ರೆ ನಿಮ್ಮ ಮನೆಗೆ ಎಷ್ಟು ಕಷ್ಟ ಇರುತ್ತೆ ಅದೆಲ್ಲ ಒಂದೇ ಸರಿ ಇದಾಗುತ್ತಾ? ಒಂದು ಮನೆಯೇ ಕಟ್ಬೋದಾ? ನಿಮ್ಮ ಅಕ್ಕಂದಿರು ಮದುವೆ ಮಾಡ್ಬೋದು, ಮನೆ ಕಟ್ಬೋದು, ಸಾಲ ತೀರಿಸ್ಬೋದು. ಏನು